ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾಜ್ಞಾನ ಪರ್ವ ಸಂಚಿಕೆ 2. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹಿಂದಿನ ಸಂಚಿಕೆಯಲ್ಲಿ ನಾವು ಭಗವದ್ಗೀತೆಯ ಮಹಿಮೆ ಏನು ಅನ್ನತಕ್ಕಂಥದ್ದನ್ನು ನೋಡಿದ್ವಿ. ಅದು ಗಂಗಾ ಸ್ನಾನ ಒಬ್ಬ ಮನುಷ್ಯನಿಗೆ ತನ್ನ ಶರೀರದ ಕೊಳೆಯನ್ನು ಹೋಗಿಸ್ತಕ್ಕಂತಹದ್ದಾದರೆ ಇಡೀ ಸಂಸಾರದ್ದನ್ನೇ, ಇಡೀ ಪ್ರಪಂಚದ ಮಾನಸಿಕ ಹಾಗೂ ದೈಹಿಕ ಮಲವನ್ನು ಹೋಗಿಸ್ತಕ್ಕಂತಹದ್ದು, ಶುಚಿತ್ವವನ್ನು, ಮನಸ್ಸಿಗೆ ಶುಚಿತ್ವವನ್ನು ಕೊಡ್ತಕ್ಕಂತಹದ್ದು, ಮನುಷ್ಯನನ್ನು ಉದ್ಧಾರ ಮಾಡತಕ್ಕಂತಹದ್ದು ಈ ಗೀತಾ ಅನ್ನತಕ್ಕಂತಹ ಇದು ಗೀತೆಯ ಸ್ನಾನ ಅಂತ ಹೇಳಿ ಮತ್ತು ವಿಮರ್ಶೆ ಮಾಡ್ತಾ ಇದ್ವಿ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅನ್ನೋದಕ್ಕೆ ಎರಡು ರೀತಿಯಲ್ಲಿ, ಎರಡು ಭಾವದಲ್ಲಿ ಅರ್ಥವನ್ನು ತೆಗೆದುಕೊಳ್ಳಬಹುದು. ವಿಶೇಷವಾದಂತಹ ಒಂದು ಶ್ಲೋಕ ಇದು. ಒಂದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದ ಹಾದಿಯನ್ನು ತೋರಿಸ್ತಕ್ಕಂತಹದ್ದು. ವಸುದೇವ ಸುತಂ ದೇವಂ, ವಸುದೇವ ಸುತನಾದಂತಹ ಶ್ರೀಕೃಷ್ಣ ಪರಮಾತ್ಮ ಕಂಸ ಚಾಣೂರಮರ್ದನಂ, ಕಂಸ ಮತ್ತು ಚಾಣೂರರನ್ನು ಸಂಹಾರ ಮಾಡಿದವನು. ದೇವಕೀ ಪರಮಾನಂದಂ, ದೇವಕಿಗೆ ಪರಮಾನಂದವನ್ನು ಕೊಟ್ಟಂತಹವನು. ಕೃಷ್ಣಂ ವಂದೇ ಜಗದ್ಗುರುಂ, ಆ ಜಗದ್ಗುರುವಾದ ಕೃಷ್ಣನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅನ್ನತಕ್ಕಂತಹದ್ದು ನೇರವಾಗಿ ಕಣ್ಣಿಗೆ ಕಾಣಿಸ್ತಕ್ಕಂತಹ ಅರ್ಥವಾದರೆ, ಇದರ ಗೂಢಾರ್ಥವನ್ನು ಅರ್ಥ ಮಾಡಿಕೊಂಡ್ರೆ ಈ ಗೀತೆಯೇ ಹೀಗೆ ವಿಶ್ಲೇಷಿಸ್ತಾ ಹೋದರೆ ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಅರ್ಥ ನಮಗೆ ಕಣ್ಣಿಗೆ ಕಾಣಿಸ್ತದೆ. ಅದನ್ನು ಸಾಮಾನ್ಯವಾಗಿ ವರ್ಣನೆ ಮಾಡಿದವರೇ ಒಂದನ್ನು ಇವತ್ತು ವರ್ಣನೆ ಮಾಡಿದರೆ ನಾಳೆ ಬೆಳಿಗ್ಗೆ ಇನ್ನೆರಡು ಕಾಣ್ತದೆ. ಪ್ರತಿನಿತ್ಯ ಹೊಸ 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 ಬೆಳಕನ್ನು ಬೀರತಕ್ಕಂತಹ ಒಂದು ಗ್ರಂಥ, ಅತ್ಯಮೂಲ್ಯವಾದಂತಹ ಗ್ರಂಥ. ಇದನ್ನು ಎಷ್ಟೊಂದು ಜನ ಪಾಶ್ಚಾತ್ಯರು ಕೂಡ ಹೊಗಳಿದ್ದಾರೆ. ಯಾವ ಒಂದು ಗೀತೆಯನ್ನು ನೋಡಿದಾಗ, ಗೀತೆಯನ್ನು ಕೇಳಿದಾಗ ಮನಸ್ಸಿಗೆ ಸಿಗುವ ತೃಪ್ತಿ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿದಾಗಲೂ ಕೂಡ ಸಿಗುವುದಿಲ್ಲ. ಇದೇ ಶ್ಲೋಕದಲ್ಲಿ ವಸುದೇವ ಸುತಂ ದೇವಂ, ವಸುದೇವ ಸುತನಾದಂತಹ ಪರಮಾತ್ಮ ಶ್ರೀಕೃಷ್ಣನ ಕಂಸ ಚಾಣೂರ ಮರ್ದನಂ, ಅದನ್ನು ಆಮೇಲೆ ನೋಡೋಣ. ದೇವಕೀ ಪರಮಾನಂದಂ ಹೇಳಿದ್ದೀವಿ ನಾವು. ದೇವಕಿ ಹೆತ್ತದ್ದೊಂದು ಬಿಟ್ಟರೆ ಎದುರುಗಡೆಯಲ್ಲಿ ಚತುರ್ಭುಜನಾಗಿ ತಾನು ಪ್ರತ್ಯಕ್ಷನಾಗುತ್ತಾನೆ. ಆ ಚತುರ್ಭುಜನಾಗಿ ಅವನಿಗೆ ಕಾಣಿಸಿಕೊಂಡಾಗಲೂ ಕೂಡ ಯಾತಿಗಿದು ಸರಿಯಾದ ಸಮಯವಲ್ಲ, ಈ ಸಮಯದಲ್ಲಿ ಈ ಜಾಗದಲ್ಲಿ ಸರಿಯಾದ ಜಾಗವಲ್ಲ, ಇಂತಹ ಜಾಗದಲ್ಲಿ ನೀನು ಈ ರೀತಿ ಪ್ರಕಟವಾಗಿದ್ದೀಯಲ್ಲ, ನೀನು ಉಪಶಮನ ಮಾಡಿಕೋ ಅಂತ ಕೂಡ ಹೇಳ್ತಾರೆ. ಅವನ ಆ ಚತುರ್ಭುಜವನ್ನು ಉಪಶಮನವನ್ನು ಮಾಡಿಕೊಳ್ತಾನೆ ಭಗವಂತ. ಆಮೇಲೆ ಅವರು ನೋಡಿದ್ದನ್ನೆಲ್ಲ ಅವರು ಮರೆಯುವಂತೆ ಕೂಡ ಮಾಡಿಬಿಡ್ತಾನೆ. ಹಾಗಾಗಿ ಕೃಷ್ಣನನ್ನು ಹೆತ್ತಳು ಅನ್ನುವುದನ್ನು ಒಂದನ್ನು ಬಿಟ್ಟರೆ ಮರುಕ್ಷಣದಲ್ಲಿ ಅವನನ್ನು ವಸುದೇವ ತಗೊಂಡು ಬಂದು ಯಶೋದೆ ಹತ್ರ ಬಿಟ್ಟು ಹೋಗ್ಬಿಡ್ತಾನೆ. ನಿಜವಾದ ಅವನ ಬಾಲ್ಯವನ್ನು, ಅವನ ಎಲ್ಲ ಆಟೋಟಗಳನ್ನು ನೋಡಿ ರಂಜಿಸಿದವಳು ಯಶೋದೆ. ಆದರೆ ದೇವಕೀ ಪರಮಾನಂದಂ ಅಂತ ಹೇಳ್ತಾರೆ ಇಲ್ಲಿ. ದೇವಕೀ ದೇವಕಿಗೆ ಹೆತ್ತದ್ದೊಂದು ಆನಂದವನ್ನು ಬಿಟ್ಟರೆ ಎಲ್ಲವನ್ನು ಕೂಡ ತಾನು ಜೈಲಿನಲ್ಲೇ ಇದ್ದರೂ ಕೂಡ ಕೃಷ್ಣನೇ ಬಂದು ಅವನನ್ನು ಜೈಲಿನಿಂದ ಬಿಡಿಸುವವರೆಗೂ ಕೃಷ್ಣ ಮಾಡಿದ ಎಲ್ಲ ಲೀಲೆಗಳನ್ನು ಕೇಳಿ 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 ಮನಸ್ಸಿನಲ್ಲಿ ತೃಪ್ತಿಪಟ್ಟು ಸಂತೋಷಪಟ್ಟಳಂತೆ ದೇವಕಿ. ಅಂದರೆ ಇದರ ಅರ್ಥ ಏನಾಯಿತು? ಒಬ್ಬ ಮಗ ಬೇರೆಯವರ ಬಾಯಿನಿಂದ ತನ್ನ ಗುಣವನ್ನು ಹೇಳಿಸಿಕೊಂಡಾಗ, ಅವನ ಒಳ್ಳೆಯತನವನ್ನು ಬೇರೆಯವರು ಕೊಂಡಾಡಿದಾಗ ತಂದೆ ತಾಯಿಗಳಿಗೆ ಆಗತಕ್ಕಂತಹ ಆನಂದ ಇದೆಯಲ್ಲ, ಅದು ಪರಮಾನಂದವಾದು. ಆ ಆನಂದಕ್ಕಿಂತ ಅವರೇ ಅಂತಾರೆ,
ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನಾನು ಸಾರ್ಥಕವಾದೆ, ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳುವ ರೀತಿಯಲ್ಲಿ ಆ ಕೃಷ್ಣ ತಾನು ಬದುಕಿದ, ದೇವಕಿಗೆ ಅಂತಹ ಆನಂದವನ್ನು ಕೊಟ್ಟ. ಅಂದರೆ ತಾನು ಯಾವ ಮನೆಯಲ್ಲಿ ಹುಟ್ಟುತ್ತೀನೋ ಆ ತಂದೆ ತಾಯಿಗಳಿಗೆ ಆನಂದವನ್ನು, ಸಂತೋಷವನ್ನು ಕೊಡುವುದು ಒಂದಾದರೆ, ಕಂಸಚಾಣೂರ ಮರ್ದನಂ, ತಾನು ಇರುವಂತಹ ವಾತಾವರಣಕ್ಕೆ, ಆ ಸಮಾಜಕ್ಕೆ ದುಷ್ಟರನ್ನು ಶಿಕ್ಷಣ ಮಾಡಿ, ಶಿಷ್ಟರನ್ನು ರಕ್ಷಣೆ ಮಾಡಿ ಆ ಸಮಾಜಕ್ಕೆ ಒಳಿತನ್ನು ಮಾಡಿದ. ಮತ್ತು ಮುಂದೆ ಬರುವ ಜನಗಳಿಗೂ ಕೂಡ ಕೊಡುಗೆಯನ್ನು ಕೊಟ್ಟು ಹೋದ. ಕೃಷ್ಣಂ ಒಂದೇ ಜಗದ್ಗುರುಂ, ಆ ಜಗದ್ಗುರುವಾದಂತಹ ಕೃಷ್ಣ ಭಗವದ್ಗೀತೆಯಾದಂತಹ ಅಮೂಲ್ಯವಾದಂತಹ ಗ್ರಂಥವನ್ನು, ವಿಶೇಷವಾದಂತಹ ರತ್ನವನ್ನು, ಎಲ್ಲರನ್ನೂ ಪಾವನಗೊಳಿಸ್ತಕ್ಕಂತಹ ಆ ಗೀತಾ ತೀರ್ಥವನ್ನು ಸ್ನಾನ ಮಾಡೋದಕ್ಕೆ ಎಲ್ಲರಿಗೂ ಬಿಟ್ಟುಕೊಟ್ಟು ಹೋದ ಅಂತ ಹೇಳಿ, ಯಾವ ಮನುಷ್ಯ ತಾನು ಬೆಳೆದ ಮನೆಯಲ್ಲಿ, ಬೆಳೆಯುವ ಸಮಾಜಕ್ಕೆ, ಮತ್ತೆ ಮುಂಬರುವ ಪೀಳಿಗೆಗಳಿಗೂ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡ್ತಾನೋ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಇಲ್ಲ. ನಮ್ಮ ಬಾಲಗಂಗಾಧರ ತಿಲಕರು ಯಾವ ರೀತಿ ಹೇಳಿದರು ಅಂದರೆ, ಪ್ರಾಪಂಚಿಕ ಜೀವನದಲ್ಲಿ ಮೋಕ್ಷದ ಗುರಿಯನ್ನು ಇಟ್ಟುಕೊಂಡು ಮನುಷ್ಯ ಯಾವ ರೀತಿಯಲ್ಲಿ ಬಾಳಬೇಕು ಅನ್ನೋದನ್ನು ತೋರಿಸಿಕೊಡುತ್ತೆ ಈ ಗೀತೆ ಅಂತ ಹೇಳ್ತಾರೆ. ಇನ್ನು ವಿವೇಕಾನಂದರು ಇದರ ವರ್ಣನೆಯನ್ನು ಯಾವ ರೀತಿ ಮಾಡ್ತಾರೆ ಅಂದರೆ, ವೇದಾಂತವೆಂಬ ಒಂದು ಹೂ ತೋಟದಲ್ಲಿ, ಉದ್ಯಾನವನದಲ್ಲಿ ಉಪನಿಷತ್ ಅನ್ನತಕ್ಕಂತಹ ಹೂಗಳ ಗುಚ್ಛವನ್ನು ಮಾಡಿ, ಆ ಗುಚ್ಛವನ್ನು ಗೀತೆಯೋಪಾದಿಯಲ್ಲಿ ಭಗವಂತ ಎಲ್ಲರಿಗೂ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಇನ್ನು ಮಹಾತ್ಮ ಗಾಂಧೀಜಿಯವರು ಗೀತೆ ಜಗನ್ಮಾತೆ, ಯಾರಿಗೂ ಎಲ್ಲರಿಗೂ ಸಂತೋಷವನ್ನು ಕೊಡ್ತಕ್ಕಂಥವಳು, ಮನಃಶಾಂತಿಯನ್ನು ಕೊಡ್ತಕ್ಕಂಥವಳು. ನನ್ನ ಜೀವನದಲ್ಲಿ ವಿಪರೀತವಾದಂತಹ ಮನಸ್ಥಿತಿ ಇರತಕ್ಕಂತಹ ಸಮಯದಲ್ಲಿಯೂ ಶಾಂತಿಯನ್ನು ಯಾವ ಬೈಬಲ್ ಕೊಡಲಿಲ್ಲ, ಅಂತಹ ಮನಃಶಾಂತಿಯನ್ನು ಕೊಟ್ಟದ್ದು ಗೀತೆ ಅಂತ ಹೇಳಿ ಗಾಂಧೀಜಿ ಸ್ವಯಂ ಹೇಳ್ಕೊಳ್ತಾರೆ. ಇಂತಹ ಅದ್ಭುತವಾದಂತಹ ಗೀತೆಯನ್ನು ಮೋಕ್ಷಶಾಸ್ತ್ರ ಅಂತ ಕೆಲವರು ಹೇಳ್ತಾರೆ, ಕೆಲವರು ಜೀವನದ ಧರ್ಮಶಾಸ್ತ್ರ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇದು ಮೋಕ್ಷ ಕೊಡ್ತದೆ, ಇದು ಮೋಕ್ಷ ಕೊಡ್ತದೆ ಅಂತ ಹೇಳಿದರೆ ನಮ್ಮ DVG ಅವರು ಹೇಳ್ತಾರೆ, ಮೋಕ್ಷ ಯಾರಿಗೆ ಬೇಕೋ ಅವರು ಮೋಕ್ಷ ಮಾರ್ಗವನ್ನು ಆರಿಸಲಿ, ಆದರೆ ಸರಿಯಾದ ರೀತಿಯಲ್ಲಿ ಜೀವನಕ್ಕೆ ಯಾವ ರೀತಿ ಉಪಯೋಗ, ಜೀವನ ಧರ್ಮಯೋಗ, ಆ ಜೀವನದ ಧರ್ಮವನ್ನು ತಿಳಿಸಿಕೊಡ್ತಕ್ಕಂತಹದ್ದು ಭಗವದ್ಗೀತೆ ಅಂತ ಹೇಳಿ, ಆ ಭಗವದ್ಗೀತೆಯನ್ನೇ ಹೇಳುವ ಪ್ರಯತ್ನ ಬೇರೆ ಬೇರೆಯ ರೀತಿಯಲ್ಲಿ ಸುಲಭವಾದ, ನಮ್ಮ ಕನ್ನಡಿಗರಿಗೆ ಅರ್ಥವಾಗತಕ್ಕಂತಹ ರೀತಿಯಲ್ಲಿ ಹೇಳ್ತಕ್ಕಂತಹದ್ದು ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಸಾಧ್ಯವಾದಷ್ಟು ಈ ಗೀತೆಯಲ್ಲಿ ಹೇಳಿದ ಶ್ಲೋಕಗಳಿಗೆ ಕಗ್ಗದ ಸಮಾನಾರ್ಥವಿರತಕ್ಕಂತಹ ಶ್ಲೋಕಗಳನ್ನು ಕೂಡ ನಾವು ಪ್ರಯತ್ನಪಟ್ಟು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ವಾಸ್ತವವಾದ ಒಂದು ಗೀತೋಪದೇಶದ ಸನ್ನಿವೇಶಕ್ಕೆ ಬಂದರೆ, ಇದು ಶುರುವಾಗುವುದು ಅರ್ಜುನ ಕೃಷ್ಣನ ಸಂವಾದವಾದರೂ ಶುರುವಾಗುವುದು ಧೃತರಾಷ್ಟ್ರನಿಂದ ಮತ್ತು ಮುಗಿಯೋದು ಅರ್ಜುನನಿಂದ. ಇವರಿಬ್ಬರು ಎರಡು ಸೈನ್ಯಗಳು ಎದುರುಗಡೆಯಲ್ಲಿ ನಿಂತಿರ್ತಾರೆ. ಆ ಸಮಯದಲ್ಲಿ ನೋಡಿ, ಇದು ಭೀಷ್ಮ ಪರ್ವದ ಭಾಗದಲ್ಲಿ ಬರುತ್ತೆ. ಭೀಷ್ಮ ಸೇನಾ ನಾಯಕನಾಗಿ ನಿಂತಿರ್ತಾನೆ, ಎರಡೂ ಕಡೆಯಲ್ಲಿ ಸೈನ್ಯಗಳಿದ್ದಾವೆ. ಆ ಸೈನ್ಯದ ಸಮಯದಲ್ಲಿ ಧೃತರಾಷ್ಟ್ರ ಸಂಜಯನನ್ನು ಪ್ರಶ್ನೆ ಕೇಳ್ತಾನೆ. ಏನಂತ ಪ್ರಶ್ನೆ ಕೇಳ್ತಾನೆ ಅಂದರೆ, ಎರಡೂ ಕಡೆಯಲ್ಲಿ ನಮ್ಮ ಕೌರವ ಪಾಂಡವರು ಸೈನ್ಯ ನಿಂತಿದ್ದಾರಲ್ಲ ಯುದ್ಧೋತ್ಸುಕರಾಗಿ, ಮುಂದೆ ಏನಾಯಿತು ಹೇಳು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಹೇಳಿ, ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ, ನೋಡಿ ಕುರುಕ್ಷೇತ್ರ ಅಂದರೆ ಸಾಮಾನ್ಯವಾಗಿ ನಾವು ಅರ್ಥವನ್ನು ತಪ್ಪು ಮಾಡಿಕೊಳ್ತೀವಿ. ಕುರುಕ್ಷೇತ್ರ ಮಹಾಪುಣ್ಯಕ್ಷೇತ್ರ, 5 ನದಿಗಳು ಹರಿತಾ ಇದ್ದಂತಹ ಜಾಗ, ಅದು ಪಂಚನದಿಗಳ ಜಾಗ, ಮಹಾಧರ್ಮಕ್ಷೇತ್ರ. ಪರಶುರಾಮರು ತಾವು ಕ್ಷತ್ರಿಯ ಸಂಹಾರ ಮಾಡಿದ ಮೇಲೆ ಅವರು ಪಿತೃತರ್ಪಣವನ್ನು ಕೊಟ್ಟಂತಹ ಜಾಗ ಕುರುಕ್ಷೇತ್ರ. ಆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧೋತ್ಸುಕರಾದಂತಹ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ ಅಂತ ಕೇಳ್ತಾನೆ. ಮಾಮಕ ಅಂದರೆ ನೋಡಿ,
ಇಲ್ಲಿ ಅವನು ಹೇಳುವ ಭಾಷೆಯಲ್ಲಿ ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಸಂಪೂರ್ಣವಾಗಿ ವ್ಯಕ್ತವಾಗಿ ಹೋಗ್ತದೆ. ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂದರೆ ಮಾಮಕ ಅಂದರೆ ನನ್ನವರು ಮತ್ತು ಪಾಂಡವರು ಯುದ್ಧೋತ್ಸುಕರಾಗಿ ಅಲ್ಲಿ ಸೇರಿದ್ದಾರಲ್ಲ, ಏನು ಮಾಡ್ತಾರೆ, ಮುಂದೆ ಏನಾಗ್ತಾ ಇದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ಇಲ್ಲಿ ನೋಡಿ, ಕೌರವರನ್ನು ನನ್ನವರು ಅಂದ್ಬಿಟ್ಟ, ಪಾಂಡವರು ಅಂದರೆ ಪಾಂಡವರು ನನ್ನವರಲ್ಲ ಅಂತ ಹೇಳುವ ಅರ್ಥ ಆಲ್ಮೋಸ್ಟ್ ಅದೇ ಅರ್ಥವೇ ಅಂತ ತಿಳ್ಕೊಳ್ಳಿ. ಈಗ ಸ್ವಂತ ಚಿಕ್ಕಪ್ಪ ಇವನು, ಈ ಮಮಕಾರ ಅವನಲ್ಲಿ ಬಂದುಬಿಡ್ತು. ಈ ಮಮಕಾರ ಅನ್ನತಕ್ಕಂತಹದ್ದು ಮನುಷ್ಯನಿಗೆ ಸರಪಣಿಯನ್ನು ಹಾಕಿಬಿಡುತ್ತೆ, ಅವನಿಗೆ ಚೌಕಟ್ಟನ್ನು ಸೃಷ್ಟಿ ಮಾಡಿಬಿಡುತ್ತೆ, ಕಾಣಿಸುವ ಕಣ್ಣು ಕಾಣದೇ ಇರೋ ಹಾಗೆ ಮಾಡಿಬಿಡುತ್ತೆ. ಆ ಮೋಹ ಅವನನ್ನು ಆವರಿಸಿಕೊಳ್ಬಿಡುತ್ತೆ. ಇದೇ ಮೋಹ ನಮ್ಮಲ್ಲಿಯೂ ಕೂಡ ಇದೆ. ಯಾರಲ್ಲಿ ಇಲ್ಲ ಹೇಳಿ ಮೋಹ? ಆ ಮೋಹ ನಮ್ಮನ್ನು ಮುಂದಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ. ಮಾಡಬೇಕಾದ ಕರ್ತವ್ಯವನ್ನು ಬಿಟ್ಟು ಬೇರೆ ಹಾದಿಯನ್ನೇ ಹಿಡಿದು ಬಿಡ್ತೀವಿ. ಇದರಿಂದ ತಲುಪಬೇಕಾದ ಜಾಗವನ್ನು ತಲುಪೋದಿಲ್ಲ. ಅಂದರೆ ಮೋಕ್ಷ ಮಾರ್ಗಕ್ಕೆ ಇದು ಒಳ್ಳೆಯದಲ್ಲ ಅನ್ನುವುದಷ್ಟು ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ, ಏನು ಮಾಡ್ತಾರೆ ಅಂತ ಹೇಳಿ ಅವನು ಪ್ರಶ್ನೆಯನ್ನು ಕೇಳ್ತಾನೆ. ಈ ಮೋಹಕ್ಕೆ ನಾವು ಕೂಡ ಬದ್ಧರು, ನಾವು ಕೂಡ ಇದೇ ಮೋಹದಲ್ಲೇ ಇದ್ದೀವಿ. ಈ ಯುದ್ಧವನ್ನು ನಾವು ಈ ರೀತಿ ಅರ್ಥ ಮಾಡಿಕೊಳ್ಬಹುದು. ಯಾಕೆ ಅಂದರೆ ಆಧ್ಯಾತ್ಮಿಕವಾಗಿ ಎಷ್ಟನ್ನು ಹೇಳಿದರೂ ಕೂಡ ಕಥೆಯ ರೀತಿಯಲ್ಲಿ ಕೇಳಿಬಿಡ್ತೇವೆ, ಮರೆತು ಬಿಡ್ತೇವೆ. ನಮ್ಮ ಜೀವನದಲ್ಲಿ ಇದು ಯಾವ ರೀತಿಯಲ್ಲಿ ಪ್ರಸ್ತುತ, ನಮಗೆ ಯಾವ ರೀತಿಯಲ್ಲಿ ಸಹಾಯಕ ಅಂತ ಯೋಚನೆ ಮಾಡಬೇಕು. ಇದೇ ವಿಚಾರವನ್ನೇ DVG ಅವರು ಹೇಳಿದ್ದು. ಇದು ನಾವು ಮಾಡತಕ್ಕಂತಹ ನಮ್ಮ ಧರ್ಮ, ಮನುಷ್ಯ ಧರ್ಮ ಯೋಗ ಯಾವುದು ಇದು? ಮನುಷ್ಯನ ಯಾವ ರೀತಿ ಮಾಡಬೇಕು? ಮೋಕ್ಷ ಮಾಡುವವರು ಕಷ್ಟಪಡಲಿ, ಅವರಿಗೆ ಆ ಯೋಗ್ಯತೆ ಇದೆ, ಅವರು ಮೋಕ್ಷವನ್ನು ಸಂಪಾದನೆ ಮಾಡಲಿ. ನಾವು ನಿಜವಾದ ಜೀವನದಲ್ಲಿ ಯಾವ ರೀತಿ ಮಾಡಬೇಕು? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಧರ್ಮಕ್ಷೇತ್ರವಾದದ್ದು ಯಾವುದು? ನಮ್ಮ ಶರೀರ ಸರ್. ಇದರಲ್ಲಿಯೇ ಪರಮಾತ್ಮ ಅಡಗಿದ್ದಾನೆ. ಈ ಪರಮಾತ್ಮ ಇರತಕ್ಕಂತಹ ಈ ದೇಗುಲದಲ್ಲಿ, ಈ ಧರ್ಮಕ್ಷೇತ್ರದಲ್ಲಿ, ಕುರುಕ್ಷೇತ್ರೇ ಯಾವಾಗಲೂ ಯುದ್ಧವಾಗತಕ್ಕಂತಹ ಸನ್ನಿವೇಶ, ನಮ್ಮ ಮನಸ್ಸಿಗೂ ಜೀವಾತ್ಮ ಪರಮಾತ್ಮನ ಸಂಘರ್ಷಗಳು ನಡೀತಾನೇ ಇರುತ್ತೆ. ನಮ್ಮ ಕೆಟ್ಟ ಬುದ್ಧಿಗಳು, ಕೆಟ್ಟ ಆಲೋಚನೆಗಳು ನಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ. ಯಾವಾಗ ಈ ಪರಮಾತ್ಮ ಹೇಳಿದ ತತ್ವಕ್ಕೆ ಜೀವಾತ್ಮ ಒಪ್ಪಿಕೊಂಡು ಅದರಲ್ಲಿ ಸಮ್ಮಿಲನವಾಗುತ್ತೆ, ಆಗ ಜ್ಞಾನಿ ಆಗ್ತಾನೆ, ಅವನು ಉದ್ಧಾರವಾಗ್ತಾನೆ. ಇದು ನಮ್ಮ ಶರೀರದಲ್ಲಿ ಅಡಗ್ತಾ ಇದೆ. ಇದನ್ನು ನಾವು ಯಾವ ರೀತಿಯಲ್ಲಿ ಹತೋಟಿಗೆ ತಂದುಕೊಳ್ಳೋದು? ಈ ಉಪದೇಶವನ್ನೇ ಇಡೀ ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡ್ತಾನೆ. ಒಬ್ಬ ಮನುಷ್ಯನಿಗೆ ತಾನು ಉದ್ಧಾರವಾಗಬೇಕಾದರೆ ಏನು ಮಾಡಬೇಕು, ಒಂದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಬೇಕಾದರೆ ಏನು ಮಾಡಬೇಕು ಅನ್ನುವ ನೀತಿಯನ್ನೇ ಇಡೀ ಗೀತೆಯಲ್ಲಿ ಭಗವಂತ ಅರ್ಜುನನನ್ನು ನಾವೇ ಅಂತ ತಿಳ್ಕೊಳ್ಬೇಕು. ಕೃಷ್ಣ ಪರಮಾತ್ಮನನ್ನು, ಆ ಒಳಗಿರ್ತಕ್ಕಂತಹ ನಮ್ಮ ಹೃದಯಾಂತರದಲ್ಲಿರ್ತಕ್ಕಂತಹ ಪರಬ್ರಹ್ಮ ಪರಮಾತ್ಮ, ಆ ಚೈತನ್ಯ ಸ್ವರೂಪಿ ಅಂತ ಅಂದ್ಕೊಳ್ಬೇಕು ನಾವು. ಆಗ ನಾವು ಇದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದು ನಮಗೆ ತಿಳಿಯುತ್ತೆ. ಇನ್ನು ಇದೇ ಮಾತನ್ನು ನಮ್ಮ DVG ಅವರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಒಂದು 2-3 ಶ್ಲೋಕಗಳಿದೆ. ಯಾಕೆಂದರೆ ನಾವು ಮುಖ್ಯವಾಗಿ ಮೋಹದಿಂದ ಆಗತಕ್ಕಂತಹ ತೊಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೋಹದಿಂದ ಹೆಂಗೆ ಹೊರಗಿರಬೇಕು ಅಂತ ಹೇಳಿ ಅವರು ಕಥೆಯನ್ನು ಬರಿಬೇಕಾದ್ರೆ ಪೂರ್ವ ಪೀಠಿಕೆಯನ್ನು ಬರೀತಾರೆ DVG ಅವರು. ತಿಮ್ಮಗುರು ತನ್ನ ತಂಗಿಯ ಮಗನಾದಂತಹ ಸೋಮಿಯನ್ನೇ, ಇವನಿಗೆ ಮದುವೆ ಆಗಿರಲ್ಲ ತಿಮ್ಮಗುರುವಿಗೆ, ತಂಗಿಯ ಮಗ ಸೋಮಿಯನ್ನೇ ತನ್ನ ಮಗ ಅನ್ನುವ ರೀತಿಯಲ್ಲಿ ಅವನು ಸಾಕಿ ಶಾಲೆಗೆ ಓದಿಸಿ ಹಾಸ್ಟೆಲಿಗೆ ಕಳಿಸಿರ್ತಾನೆ. ಒಂದು ದಿವಸ ಹಾಸ್ಟೆಲಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾನೆ. ಹಾಸ್ಟೆಲ್ನಲ್ಲಿ ನೋಡಿದರೆ ಅವನಿಗೆ ಸೋಮಿ ಏನು ಬದಲಾಗ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಮತ್ತೆ ಅವನು ಊಟ ಮಾಡಿ ಹಾಸ್ಟೆಲ್ಲಿಗೆ ಬಂದು ಸಂಭಾಷಣೆಯನ್ನು ಮಾಡಿದಾಗ ಇಲ್ಲ ಸೋಮಿ ಚೆನ್ನಾಗೇ ಇದ್ದಾನೆ, ಒಳ್ಳೆಯವನಾಗಿದ್ದಾನೆ, ಬೆಳೆದಿದ್ದಾನೆ, ಇನ್ನು ಅವನನ್ನು ಅವನೇ ನೋಡ್ಕೊಳ್ಬಲ್ಲ ಅಂತಕ್ಕಂತಹ ಅವನಿಗೆ ಮನಸ್ಸಿಗೆ ಒಂದು ಧೈರ್ಯ ಬರ್ತದೆ. ಧೈರ್ಯ ಬಂದಾಗ ತಾನು ಮನೆಗೆ ಬಂದು ಒಂದು ಪತ್ರವನ್ನು ಬರೀತಾನೆ. ಯಾರಿಗೆ ಬರೀತಾನೆ? ಸೋಮಿಯ ತಂದೆ ಭಾವನಿಗೆ ಒಂದು ಪತ್ರವನ್ನು ಬರೀತಾನಂತೆ. ಏನಂತ ಬರ್ತಾನೆ ಅಂದರೆ, ಇದುವೇ ನನ್ನ ಕಡೆಯ ಬರಹ, ತಿರುಪತಿಗೆ ತಿರುಪತಿಗೆ ಬಂದಿದ್ದೀನಿ,
ನನಗೆ ಕೆಲಸ ಸಾಕು ಎಂದು ಮೇಲಕ್ಕೆ ನಾಂ ಬರೆದಿಹೆಂ. ಅಂದರೆ ಕೆಲಸ ಸಾಕು ನನಗೆ, ರಿಟೈರ್ಮೆಂಟು ಅಂತ ಹೇಳಿ ಮೇಲಕ್ಕೆ ಬರೆದಿದ್ದೀನಿ ಅಂತ ನಾರು ಹೇಳ್ಬೋದು. ಅಥವಾ ಭಗವಂತನಿಗೆ ನನಗೆ ಬೇರೆ ಕೆಲಸಗಳೆಲ್ಲ ಸಾಕು, ನಿನ್ನ ಕಡೆ ಧ್ಯಾನವಿರಲಿ ಅನ್ನುವ, ಯಾಕೆಂದರೆ ತಿರುಪತಿಗೆ ಬಂದಿದ್ದಾನೆ ಅನ್ನುವ ಅರ್ಥವಾನೂ ಆಗಲಿ. ಋಣದ ರೊಕ್ಕ ಲೆಕ್ಕವೆಲ್ಲ ಶೇಷ ಬಿಡದೆ ಸಲ್ಲಿಸಿಹೆಂ. ಎಲ್ಲ ಲೆಕ್ಕಗಳನ್ನು ನಾನು ತೀರ್ಮಾನ ಮಾಡಿ ಆಯಿತು. ಅಂದರೆ ಇವನನ್ನು, ಯಾರನ್ನು, ಸ್ವಾಮಿಯನ್ನು ತನ್ನ ಜವಾಬ್ದಾರಿ ಅಂತ ಇಟ್ಟುಕೊಂಡು ಅವನಿಗೆ ಮಾಡಿದಂಥ ಕೆಲಸ ಮತ್ತು ತನ್ನ ಜೀವನದಲ್ಲಿ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ತಾನು ಮಾಡಿ ಮುಗಿಸಿದ್ದೇನೆ, ಇನ್ನು ಭಗವತ್ ಸ್ಮರಣೆಯಲ್ಲಿ ಕಾಲ ಕಳೆಯುತ್ತೇನೆ ಅನ್ನತಕ್ಕಂಥ ಅರ್ಥವಾದರೂ ಆಗ್ಬೋದು. ದ್ವಂದ್ವ ಎನ್ನೊಳಗೇನು ಇಲ್ಲ, ವ್ಯಸನಕ್ಕಿಲ್ಲ ಕಾರಣಂ. ನನಗೆ ಇನ್ನು ವ್ಯಸನದ ಪ್ರಶ್ನೆನೇ ಇಲ್ಲ. ಸ್ವಾಮಿ ಹರೆಯುವಾಂತ ಬಳಿಕ ಹಗುರವಾಯಿತು ಎನ್ನದೆ. ಮೊದಲು ಸ್ವಾಮಿ ಹರೆಯದವನು, ಅವನು ನೋಡ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿತ್ತು, ಆದರೆ ಈಗ ಹಗುರವಾಯಿತು. ಸ್ವಾಮಿ ಕೃಪೆಯಿಂ ಅವನು ಬೆಳೆದು ಸೊಗವ ಯಶವ ಗಳಿಸುಗೆ. ಅವನು ಪರಮಾತ್ಮ ತೋರಿಸಿದಂಗೆ ಅವನು ಚೆನ್ನಾಗಿ ಬೆಳಿತಾನೆ, ಅವನಿಗೆ ಯಶಸ್ಸು ಬರುತ್ತೆ. ಏನೋ ಮಮತೆ, ಏನೋ ಮೋಹ, ಏನೋ ಕರುಣ ಬಂಧನ, ಏನೋ ಮಮತೆ, ಏನೋ ಮೋಹ, ಏನೋ ಋಣದ ಬಂಧನ, ಅವನ ಋಣದ ಕಾರಣ. ನೋಡಿ, ಒಬ್ಬ ಬ್ಯಾಚುಲರು, ಮದುವೆ ಆಗದೇ ಇರತಕ್ಕಂತಹ ಮನುಷ್ಯ ತಂಗಿಯ ಮಗನನ್ನೇ ತನ್ನ ಮಗ ಅನ್ನುವ ರೀತಿಯಲ್ಲಿ ಕಟ್ಕೊಂಡು ಹೋದ. ಅವನ ಮೇಲೆ ಇಷ್ಟೊಂದು ಅವನಿಗೆ ಮೋಹ ಇದೆ ಅಂತಂದರೆ ಸಾಮಾನ್ಯ ಮನುಷ್ಯನ ಒಂದು ಪರಿಸ್ಥಿತಿ ಏನು? ಅದು ನಮ್ಮನ್ನು ಯಾವ ರೀತಿಯಲ್ಲಿ ಕಟ್ಟಿ ಹಾಕುತ್ತೆ ಅಂತ. ಕ್ಷಣಬಂದರೊಡೆತಿ ಪೂರ್ತಿ ಕೊಲ್ಲುವುದು ಯಮಶೂಲ. ಟೈಮ್ ಬಂದುಬಿಟ್ರೆ ಆ ಪರಮಾತ್ಮ ಒಂದೇ ಸತಿಗೆ ಜೀವನವನ್ನು ತೆಗೆದು ಬಿಡ್ತಾನೆ. ಕ್ಷಣಬಂದರೊಡೆ ಪೂರ್ತಿ ಕೊಲ್ಲುವುದು ಯಮಶೂಲ, ಕ್ಷಣ ಅನುಕ್ಷಣ ಕೊಲ್ಲುವು ಮೋಹ ಮಮತೆ. ಈ ಮೋಹ ಮಮತೆಯ ಪ್ರೀತಿ ಅಂತಕ್ಕಂಥದ್ದು ಪ್ರತಿ ನಿಮಿಷ ಮನುಷ್ಯನನ್ನು ಕೊಲ್ಲತ್ತಂತೆ. ಆದ್ದರಿಂದ ಆದಷ್ಟು ಮೋಹ ಮಮತೆಗಳನ್ನು ಮರೆತಂತೆ ಬದುಕಬೇಕು ಅನ್ನೋ ಉದ್ದೇಶ. ಕುಣಿಕೆಯನ್ನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ ಅಣುವೆ ಬಿಗಿಯೂ ಮಂಕುತಿಮ್ಮ. ಕೊರಳಿಗೆ ಕುಣಿಕೆಯನ್ನು ಹಾಕಿಬಿಟ್ಟು ಈ ಮೋಹ ಮಮತೆ ಅನ್ನೋದು ಮುಗಿಯೋದಿಲ್ಲ, ಅದು ಪ್ರತಿನಿತ್ಯ ಇರುತ್ತೆ, ದಿನಕ್ಕೆ ಜಾಸ್ತಿ ಆಗುತ್ತೆ ಆ ಮೋಹಕ್ಕೆ ಅಂಟುಕೊಂಡಷ್ಟು. ಇದನ್ನೇ ನಮ್ಮ ಗೀತೆಯಲ್ಲಿ ಅಂಟು ಬೇಡ ಅಂತ ಹೇಳಿ, ಏನೇ ಕೆಲಸವನ್ನು ಮಾಡು ಅದರದ್ದು ಫಲ ಇರಲಿ ಇಲ್ಲದೆ ಇರಲಿ ಅಂಟ್ಕೋಬೇಡ ಅಂತ ಹೇಳಿ. ಈ ಮೋಹ ಮಮತೆ ಅನ್ನೋದು ನಾವು ಎಷ್ಟೋ ಸತಿ ಅಂದ್ಕೊಳ್ತೀವಿ, ಮೋಹ ಮಮತೆ ಒಳ್ಳೆಯದಲ್ವಾ ಅಂತಂದರೆ ಅದೇ ಕೊನೆಗೆ ನಮ್ಮ ಕುತ್ತಿಗೆಗೆ ಹುರುಳಾಗತಕ್ಕಂಥದ್ದು. ಮಾಡುವ ಕೆಲಸವನ್ನು ಮಾಡಬೇಕು, ಅದರಲ್ಲಿ ಏನಾದರೂ ಆಗಲಿ ಕೃಷ್ಣಾರ್ಪಣ ಮಸ್ತು ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು. ಆ ಭಾವನೆ ಇಲ್ಲದೆ ಇದ್ದರೆ ತೊಂದರೆ ಆಗುತ್ತೆ ಅಂತ ಹೇಳಿ ಮುಂದುವರೆದು ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಆ ಮೋಹ ಅನ್ನತಕ್ಕಂಥದ್ದಕ್ಕೆ ಏನು ಅದ್ಭುತವಾದ ವರ್ಣನೆ ನಮ್ಮ ಜೀವನದಲ್ಲಿ ನಡೆಯೋದು. ಪ್ರತಿಯೊಂದಕ್ಕೂ ಗೀತೆಯನ್ನೇ ಹೇಳ್ತಾರೆ, ಇನ್ನೊಂದು ಸಜೆಷನ್ ಕೂಡ ಕೊಡ್ತಾರೆ ಎಕ್ಸ್ಟ್ರಾ. ದ್ವೇಷ ರೋಷಗಳ ಒಲೆ ನೇಹಮುಂ ಮೋಹಮುಂ ಪಾಶವಾಗಲು ಬಹುದು ನಿನಗೆ ಮೈ ಮರೆಸಿ. ದ್ವೇಷ ರೋಷಗಳ ಒಲೆ, ದ್ವೇಷ ಮತ್ತು ರೋಷದಂತೆ, ಓಲು ಅಂದರೆ ಹಾಗೆ ಅಂತ. ದ್ವೇಷ ರೋಷಗಳ ಒಲೆ ನೇಮಮುಂ ಪ್ರೀತಿಯು, ಮೋಹಮುಂ ಮಮತೆಯು. ಈ ಪ್ರೀತಿ ಮಮತೆ ಅನ್ನತಕ್ಕಂತಹದ್ದು ಪಾಶವಾಗಲು ಬಹುದು ನಿನಗೆ ಮೈ ಮರೆಸಿ. ನಮಗೆ ಅದು ಹೆಂಗೆ ನಮ್ಮನ್ನು ಮಾಯದಿಂದ ಎಳ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಆ ಮೋಹ ಮಮತೆ ಅನ್ನತಕ್ಕಂಥದ್ದು ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ವಾಸನೆಗಳುರುಬಿ ಚಿತ್ತ ಜ್ವರಂಗಳಂ ಬಿತ್ತಿ ಮೋಸದಲ್ಲಿ ಕೊಲ್ಲುವು ಮಂಕುತಿಮ್ಮ. ಇದಕ್ಕೆ ಈ ಮೋಹ ಮಮತೆ ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತಾ ಇದ್ವಿ. ಸ್ವಾಮಿ ಜೀವನ ಎಲ್ಲ ಕಳೆದಾಯಿತು, ಸತ್ಸಂಗಕ್ಕೆ ಬನ್ನಿ ಸರ್ ಅಂತ ಹೇಳಿ ಒಬ್ಬ ಗುರುಗಳು ಹೇಳಿದ್ರಂತೆ. ಗುರುಗಳು ಹೇಳಿದರೆ ನವದಂಪತಿಗಳಿದ್ದರು, ಅದರಲ್ಲಿ ಗಂಡಸರಾದವರು, ಆಯಿತು ಸರ್ ರಿಟೈರ್ಮೆಂಟ್ ಆಗೋಯ್ತು, ಇನ್ನೇನು ಬಂದು ಸತ್ಸಂಗ ಮಾಡೋದೇ, ಭಗವದ್ ಧ್ಯಾನವನ್ನು ಮಾಡೋದೇನೆ ಅಂತ ಅನ್ನೋರಂತೆ. ಆಮೇಲೆ ಸ್ವಲ್ಪ ದಿವಸ ಆಯಿತು, ಎಲ್ಲಿ ಸತ್ಸಂಗಕ್ಕೆ ಬರ್ತೀನಿ ಅಂದ್ರಿ, ಬರಲೇ ಇಲ್ಲ ಅಂತ ಪ್ರಶ್ನೆ ಕೇಳಿದರೆ, ಸರ್ ಮಗ ಫೈನಲ್ ಇಯರ್ ಎಕ್ಸಾಮ್ ಬರೆದಿದ್ದಾನೆ, ಅವನಿಗೊಂದು ಕೆಲಸ ಆಗಿ ಹೋಗಿಬಿಟ್ರೆ ಇನ್ನು ನನಗೇನು ಜವಾಬ್ದಾರಿ ಇಲ್ಲ, ಎಲ್ಲ ಜವಾಬ್ದಾರಿಯಿಂದನೂ ಮುಕ್ತ ನಾನು
ಇನ್ನು ಮುಂದಕ್ಕೆ ಸತ್ಸಂಗ ಮಾಡೋದೆ, ಅದನ್ನು ಬಿಟ್ಟರೆ ಬೇರೆ ಏನಿದೆ ಗತಿ ಅಂತ ಅಂತಾರಂತೆ. ಸ್ವಲ್ಪ ದಿವಸ ಕಳೀತು, ಆಯ್ತಲ್ಲ ಸರ್ ನಿಮ್ಮ ಹುಡುಗ ಎಕ್ಸಾಮ್ ಪಾಸ್ ಮಾಡಿದ್ನಲ್ಲ, ಇನ್ನೇನು ಬರ್ಬೋದಲ್ಲ ನಾಳೆಯಿಂದ ಸತ್ಸಂಗಕ್ಕೆ ಅಂದರೆ, ಹೌದು ಸರ್ ಬಂದ್ಬಿಡದೆ, ಇನ್ನೇನಿಲ್ಲ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾನೆ, ಅವನಿಗೊಂದು ಕೆಲಸ ಸಿಕ್ಕಿ ಅವನಿಗೆ ಅವನ ಜೀವನ ಅಂತ ಆಗೋದ್ರೆ ನನಗಿನ್ನೇನು ಕೆಲಸ, ನಾನು ಬರೋದೆ ಅಂದ್ರಂತೆ. ಸ್ವಲ್ಪ ದಿವಸವೂ ಕಳೆಯಿತು, ಅವನಿಗೆ ಕೆಲಸವೂ ಸಿಕ್ತು, ಚೆನ್ನಾಗಿಯೂ ಜೀವನ ಮಾಡ್ತಾ ಇದ್ದಾನೆ. ಮತ್ತೆ ಬಂದರು ರಾಯರು, ಸರ್ ನಿಮ್ಮ ಆಶಯಗಳೆಲ್ಲ ಈಡೇರಿದೆ, ಇನ್ನೇನು ನಾಳೆಯಿಂದ ಸತ್ಸಂಗಕ್ಕೆ ನಿಮ್ಮನ್ನು ಅಪೇಕ್ಷಿಸಬಹುದೇ ಅಂದರೆ, ಹ್ಞೂ ಸರ್ ಬಂದ್ಬಿಡದೆ, ಏನಿಲ್ಲ ಹೆಣ್ಣು ನೋಡ್ತಾ ಇದ್ದೀವಿ, ಒಂದು ಮದುವೆ ಅಂತ ಆಗೋದ್ರೆ ಅವನಾಯಿತು, ಅವನ ಸಂಸಾರ ಆಯಿತು, ನಮಗಿನ್ನೇನು ಕೆಲಸ ಅಂದ್ರಂತೆ. ಮತ್ತು ಮಗು ಇನ್ನು ಮುಂದಕ್ಕೆ ಸರ್ ಒಂದು ಮಗು ಆಗಿಬಿಡ್ಲಿ ಅಂತಾನೆ, ಆ ಮಗುವೂ ಆಗಾಯಿತು ಬಾರಯ್ಯ ಅಂದರೆ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಸರ್, ನಿಜವಾಗಿ ಸಾಕ್ಷಾತ್ ಕೃಷ್ಣನೇ ನೋಡ್ದಂಗೆ ಆಗುತ್ತೆ, ಅದ್ರ ಜೊತೆನಲ್ಲಿ ಸ್ವಲ್ಪ ಆಟ ಆಡ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳ್ತಾರಂತೆ. ಹೀಗೆ ಹೇಳ್ತಾ ಹೇಳ್ತಾ ಕಾಲವು ಕಳೆಯುತ್ತೆ, ಅವರು ಕೂಡ ಅವರ ದೇಹದಿಂದ ಬಿಟ್ಟು ಹೋಗ್ತಾರೆ. ಯಮಲೋಕದಲ್ಲಿ ಅವನ ಚರ್ಮವನ್ನು ತೆಗೆದು ಡೋಲು ಮಾಡಿ ಬಡೀತಾರಂತೆ. ಏನಕ್ಕೆ ಬಡೀತಾರೆ ಅಂದರೆ ಅವನಿಗೆ ಜ್ಞಾಪಿಸೋದಕ್ಕೆ, ಸತ್ಸಂಗ ಮಾಡಬೇಕಾದ ಸಮಯದಲ್ಲಿ ಮಾಡಲಿಲ್ಲ, ಭಗವಂತನ ಕಡೆ ಮನಸ್ಸನ್ನು ತಿರುಗಿಸಬೇಕಾದ ಸಮಯದಲ್ಲಿ ನೀನು ತಿರುಗಿಸ್ಲಿಲ್ಲ, ಈಗ ನೋಡು ಅನುಭವಿಸು ಅಂತ ಹೇಳಿ ಅವನ ಚರ್ಮದ ಮೇಲೆ ಆ ಡೋಲಿನಲ್ಲಿ ಬಡೀತಾರೆ ಅಂತ ಹೇಳಿ. ಏನಾಗತ್ತೆ ಮನುಷ್ಯನಿಗೆ ಅಂದರೆ ಈ ಮೋಹ ಮಮತೆ ಅನ್ನತಕ್ಕಂಥದ್ದು ಎಳ್ಕೊಂಡು ಹೋಗುತ್ತೆ. ಆ ಮೋಹಕ್ಕೆ ನಾವು, ಪಾಶಗಳಿಗೆ ನಾವು ಬಂಧಿತರಾದರೆ ಕರ್ಮಬಂಧನದಲ್ಲಿ ಸಿಕ್ಕಾಕ್ಕೊಳ್ತೀವಿ. ಒಂದಿಂದೆ ಆಸೆಗಳನ್ನು ತೀರಿಸ್ತಾ ಜೀವನವನ್ನೇ ಕಳೆದು ಬಿಡ್ತೀವಿ. ಮೋಹಕ್ಕೆ ನಾವು ಸಿಕ್ಕಾಕ್ಕೊಳ್ಬಾರ್ದು ಅಂತ ಹೇಳಿ ಮುಂದಕ್ಕೆ ಮುಂದುವರೆದು ಹೇಳ್ತಾರೆ. ಇದು ಎಲ್ಲ ಏನಕ್ಕೆ ಹೆಂಗಪ್ಪ ಆಗತ್ತೆ ಅಂದರೆ, ಹೊಟ್ಟೆಯಲ್ಲಿನ ಹಸಿವು, ಮನಸ್ಸಿನಲ್ಲಿಯ ಮಮತೆ, ಗುಟ್ಟು ಕೀಲುಗಳಿಹವು ಸೃಷ್ಟಿ ಯಂತ್ರದಲ್ಲಿ. ಈ ಸೃಷ್ಟಿ ಮಾಡಿದಂತಹ ಒಂದು ವಿಶೇಷವಾದ ಸೀಕ್ರೆಟ್ ಲಾಕ್. ಏನಪ್ಪ ಇದು ಅಂದರೆ, ಏನೇನು ಕೆಲಸ ಬೇಕಾದ್ರೂ ಮಾಡಿಸುತ್ತೆ ಅದು. ಹೊಟ್ಟೆಯಲ್ಲಿನ ಹಸಿವು, ಆ ಹಸಿವಿಗೋಸ್ಕರ ಕಳ್ಳತನ ಮಾಡೋಕ್ಕೂ ಮನುಷ್ಯ ರೆಡಿ ಆಗ್ತಾನೆ. ಹೊಟ್ಟೆಯಲ್ಲಿನ ಹಸಿವು, ಮನಸ್ಸಿನಲ್ಲಿಯ ಮಮತೆ, ಆ ಮಮತೆಗೋಸ್ಕರ ಅವನ ಮೊಮ್ಮಗನಿಗೆ ಆನೆ ಮಗುವನ್ನು ಬೆನ್ನ ಮೇಲೆ ಕೂರಿಸ್ಕೊಂಡು ಒಬ್ಬ DGP ಆದವನು ಅಂಬಾರಿ ಮಾಡ್ತಾನೆ. ಆ ಮಮತೆ ಅಂತಹ ಒಬ್ಬ 100 ಸಿಪಾಯಿಗಳ ಕೈಯಲ್ಲಿ ನಮಸ್ಕಾರ ಮಾಡಿಸ್ಕೊಂಡು ಸಲ್ಯೂಟ್ ಮಾಡಿಸ್ಕೊಳ್ಳೋವಂಥವನು ಕೂಡ ಆ ಮಮತೆಯ ಕಾರಣ ಏನು ಕೆಲಸಕ್ಕೆ ಬೇಕಾದ್ರು, ನಾಳೆ ಆ ಮಗುಗೆ ಊಟ ಇಲ್ಲ ಅಂದರೆ, ತನ್ನ ಹತ್ರ ಹಣ ಇಲ್ಲ ಅಂದರೆ ಬೇರೆಯವ್ರ ಜೇಬನ್ನು ಕತ್ತರಿಸೋದಕ್ಕೂ ಅದು ಕರ್ಕೊಂಡು ಹೋಗುತ್ತೆ ಅಂತಹದ್ದು. ಮತ್ತು ಕಟ್ಟಿಪವು ಕೋಟೆಗಳ, ಕೀಳಿಪವು ತಾರೆಗಳ, ಅವನು ಎಲ್ಲಿಗೆ ಬೇಕಾದ್ರೂ ಆಕಾಶಕ್ಕೆ ಏಣಿ ಬೇಕಾದ್ರೆ ಹಾಕ್ತಾನೆ. ಈ ಎರಡು ಇದ್ದರೆ ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ. ನಮ್ಮ ಜೀವನದ ಧ್ಯೇಯ ಏನಿದೆ ಆ ಧ್ಯೇಯದಿಂದ ವಿಮುಖನನ್ನಾಗಿ ಮಾಡುತ್ತೆ ಈ ಆಸೆಗಳು. ಹೊಟ್ಟೆಯ ಹಸಿವು, ಮನಸ್ಸಿನ ಮಮತೆ, ಮೋಹ, ಪ್ರೀತಿ, ಇವುಗಳಿಗೆ ಅತಿಯಾದಂತಹ ನಮ್ಮ ಜೋಡಣೆ ಇದೆಯಲ್ಲ, ಯಾರಿಗೂ ಕೂಡ ಯು ಶುಡ್ ನಾಟ್ ಬಿ ಅಟ್ಯಾಚ್ಡ್ ಟೂ ಮಚ್ ಟು ಎನಿಬಡಿ, ಬಿಕಾಸ್ ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಡಿಸಪಾಯಿಂಟ್ ಯು ಇನ್ ದ ಎಂಡ್. ಅದು ದುಃಖಕ್ಕೆ ಕಾರಣವಾಗತ್ತೆ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀ ಕೃಷ್ಣ.